400-500 ವ್ಯೂಸ್ ಬರೋದು. ಇದೇ ನವೀನ ಎಂಟದ ಮರ. ಏನ್ ಮಾಡ್ತಾ ಇದೀಯ ಅಲ್ಲಿ ನೀನು? ಆಟ ಆಡ್ರೋ, ಕ್ರಿಕೆಟ್ ಆಟ ಆಡ್ರೋ. ಅಲ್ಲಿ ಕಪಲ್ಸ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಿದೆ ಗೊತ್ತಾ, ಹಂಟಿಂಗ್ ಮಾಡೋದು, ಲೈಕ್ ದುಡ್ಡೆಲ್ಲ ಬಚ್ಚಿಕ್ಕೋದು, ಬಂದ್ಬಿಟ್ಟು ಎತ್ಕೊಂಡು ಹೋಗೋದು. ಅಥವಾ ಇವನು ಇವಾಗ ಆ ಥರ ಒಂದು ಚಾನಲ್ ಓಪನ್ ಮಾಡೋನೆ, ಏನೋ PR ಹಂಟಿಂಗ್ ಅಂತ. ಇವಾಗ ನಾವು BTM ಲೇಕ್ ಹತ್ರ ಬಂದಿದ್ದೀವಿ. ಇವನು ದುಡ್ಡು ಬಚ್ಚಿಕ್ತಾನೆ. ಇವಾಗ ನೋಡೋಣ ಎಲ್ಲಿ ಬಚ್ಚಿಕ್ತಾನೆ, ಯಾರು ಬಂದು ತೊಗೊಂಡು ಹೋಗ್ತಾರೆ ಅಂತಲೂ ನೋಡೋಣ. ಮತ್ತು ಒಂದು ಇನ್ನೊಂದು ಚಾನಲ್ ಇದೆ, ಅಂದರೆ ಯೂಟ್ಯೂಬಲ್ಲಲ್ಲ, ಇನ್ಸ್ಟಾಗ್ರಾಮಲ್ಲಿ PR ಫೀಡಿಂಗ್ಸ್ ಅಂತ, ಲೈಕ್ ನಾಯಿಗಳು ಬೆಕ್ಕುಗಳಿಗೆ ಊಟ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾನೆ. ಇವಾಗ ಇದು ಇನ್ನೊಂದು ಓಪನ್ ಮಾಡ್ತಾವನೆ, ಚಾನಲ್ ಓಪನ್ ಮಾಡಿದ್ದೀವಿ. ಬರೀ ಇವಾಗ ಎಷ್ಟು ರೂಪಾಯಿ ಇತ್ತು ಬ್ರೋ? ಇವಾಗ 200 ಇಕ್ಕೋಣ ಅಂತ ಬ್ರೋ. ಇವಾಗ 200 ಇಕ್ಕೋಣ, ನೋಡೋಣ ಯಾರು ಎತ್ಕೊಂತಾರೆ ಬಂದು. ಈ ಥರ ಫೋಲ್ಡ್ ಮಾಡಿ ಇಕ್ತ್ಯಾ? ಹಿಂಗೆ ಇಕ್ಕೋದು, ಫೋಲ್ಡ್ ಮಾಡಿ ಕ್ಲೋಸ್ ಮಾಡಿ ಸುಮ್ಮನೆ ಹಿಂಗೆ ಇಕ್ಕೋದು ಬ್ರೋ. ಇವಾಗ ಇಕ್ತಾ ಏನು? ಇವಾಗಲ್ಲ, ನಮ್ಮ ಫ್ರೆಂಡ್ ಇನ್ನೊಬ್ಬ ಬರ್ತಾನೆ, ಇವಾಗ ಇಕ್ತಾನೆ. 200 ರೂಪಾಯಿ ಬಚ್ಚಿಕ್ತಾನೆ. 1000 ರೂಪಾಯಿನೂ ಚಿಲ್ಲರೆ ತಂದವನೆ. ವಿಡಿಯೋ ಓಡಬೇಕು, ಇಲ್ಲಿ ಬರ್ತಿಟ್ಟ ಇಲ್ಲ ವಿಡಿಯೋ ಓಡಿಲ್ಲ ಅಂದ್ರೆ ಹೋಗಿ ಹಾಕ್ತೀನಿ. ನೀವು ಅದು ಹೆಂಗ್ ಬರ್ತೀರಾ ನೋಡೋಣ, ಹೆಂಗ್ ಬರ್ತೀರಾ ನೋಡ. ಎಲ್ಲರಿಗಿಂತ ಫಸ್ಟ್ ಇವಾಗ ನಾವು ಇವ್ನ ಜೊತೆಲಿ ಇದೀವಿ. ಇವಾಗ ಸ್ಟಾರ್ಟಿಂಗ್ ಏನ್ ಗೊತ್ತಾ, ಇವ್ನು ಇದು ಮಾತ್ರ ಇಕ್ಬಿಟ್ಟು ಹೋಗ್ತಾನೆ, ನಾವ್ ಎತ್ಕೊಳ್ಳಲ್ಲ. ನೆಕ್ಸ್ಟ್ ಟೈಮು ಫಾಲೋ ಮಾಡಿ ಇಕ್ಕೋತೀವಿ. ನಾನು ನವೀನ ಫಾಲೋ ಮಾಡಿ ಇಕ್ಕೋತೀವಿ ಒಂದು ಚಾನಲ್ನ. ಅವ್ನೆಲ್ಲಾದ್ರೂ ಅವ್ನ ಜೊತೆ ಹೋಗಲ್ಲ ಇಕ್ಕಾಕೆ. ಅವ್ನು ಇಕ್ತಾನೆ ನೋಡು, ಅಪ್ಲೋಡ್ ಮಾಡಿದ್ದೆ ಬೈಕ್ ಎತ್ಕೊಂಡು ಝೀ ಅಂತ ಹೋಗ್ಬಿಟ್ಟು ಅದೇ ಎತ್ಕೊಂಡು ಅದೊಂದು ಅಂದೇ ಆಗ್ಬಿಡುತ್ತೆ ನಮಗೆ. ಓಸಿ ದುಡ್ಡು ಯಾರು ಬಿಡ್ತಾರೆ? ಬಿಡ್ಬೇಕು, ಅವ್ರ ಫಾಲೋವರ್ಸ್. ನಾವು ಫಾಲೋವರ್ಸ್ ಅಲ್ಲ. ವಿಡಿಯೋ ಮಾಡ್ಕೊಂಡು ನಾನು ಕಟ್ ಮಾಡಿ ಹಾಕೊಂಬೋದು ತಾನೇ ಬ್ರೋ? ಆರಾಮಾಗಿ ಹಾಕೋಬೋದು. ಓ ನೋಡು, ಖುಷಿ ನೋಡು ಫಸ್ಟ್ ವಿಡಿಯೋಗೆ. ನಾಚ್ಕೋಬೇಡ, ಮಾಡು. ಮೇನ್ ಗೇಟ್ ಹತ್ರ, BTM ಲೇಕ್ ಮೇನ್ ಗೇಟ್ ಹತ್ರ. ನಾಚ್ಕೋಬೇಡ ಡೂಡ್. ಮುಂದೆ ಇಲ್ಲೇ ಇದೆ ನೋಡಿ. ನೀವು ಎತ್ಕೊಳಕ್ ಆಗಲ್ಲ, ಯಾಕಂದ್ರೆ 1 hour 2 hour ಎಲ್ಲ ಇದು ಎತ್ಕೊಬಿಡ್ತಾರೆ. ನಾನು ಅಪ್ಲೋಡ್ ಮಾಡೋದೇ ನಾಳೆ. ಅವಾಗ ನೀವು ಎತ್ಕೊಳಕ್ ಆಗಲ್ಲ. ಇದು ಇಲ್ಲಿ BTM ಮೇನ್ ಲೇಕ್ ಗೇಟ್ ಹತ್ರ ಇಕ್ಕಿರೋದು. ಹಂಗೆ ಮುಂದೆ ಬಂದ್ರೆ ಒಂದು ಕಬ್ಬಿನ ಬಂಡಿ, ಸ್ವಲ್ಪ ಮುಂದೆ ಬಂದ್ರೆ ಸಾಕು. 1 ಮಿಲಿಯನ್ ಬ್ರೋ. 1 ಮಿಲಿಯನ್ ಅಂತ 1 ಮಿಲಿಯನ್ ವೈರಲ್. ಸಾಕು. ಎಷ್ಟು ಕಮ್ಮಿ ಇರುತ್ತೆ? 12 ಬ್ರೋ, 12 ಬ್ರೋ. ಎಷ್ಟು ಕಮ್ಮಿ ಸೆಕೆಂಡ್ಸ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಫುಲ್ ನೋಡ್ತಾರೆ, ಎಷ್ಟು ಫುಲ್ ನೋಡ್ತಾರೆ ಅಷ್ಟು ವೈರಲ್ ಆಗುತ್ತೆ ಡೂಡ್. ಇವಾಗ ಅಪ್ಲೋಡ್ ಮಾಡಿ ಹೇಳ್ತೀನಿ, ಬರ್ಲಿ. ನಾನು ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಯಾರು ಎತ್ಕೊಳಕ್ ಬರ್ತಾರೆ ನೋಡೋಣ. ಮತ್ತೆ ಇವನು ಮನಿ ಅಂಟಾದ್ಮೇಲೆ ಫಸ್ಟ್ ವಿಡಿಯೋ ಅಲ್ಲ, ಪಾರ್ಟಿನೂ ಕೊಡ್ಸ್ಬೇಕಲ್ಲ. ಫಸ್ಟ್ ಇಂದ ಅಲ್ಲ, ನಾನು ಫಸ್ಟ್ ಮೀಟ್ ಮಾಡ್ಬಿಡ್ತೀನಿ. ಅವ್ರಿಗೆ ಗೊತ್ತಾಗ್ಬೇಕಲ್ಲ ನಾವು ನಾನ್ ವೆಜ್. ಹಾಫ್ ಅನ್ ಅವರ್ ಇಂದ ವೇಟ್ ಮಾಡ್ತಾ ಇದೀವಿ. ಅದು ಯಾರು ಏನೋ ಸುಮ್ಮನೆ ಪ್ರಾಂಕ್ ಅಂತ. ಹಾಫ್ ಅನ್ ಅವರ್ ಇಂದ ವೇಟ್ ಮಾಡ್ತಾ ಇದೀವಿ. ಆ ದುಡ್ಡು ಯಾರು ಎತ್ಕೋತಿಲ್ಲ. ಇವಾಗ ನಾವು ಅದು ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಫ್ರಾಂಕ್ ಈ ತರ ಅಲ್ಲ. ಅವ್ನು ನೋಡು, ಅಲ್ಲಿ ಪೊಲೀಸ್ ಇರ್ಬೇಕು, ಹೇಳ್ದ ನೋಡು. ಈ ತರ ಎಲ್ಲ ಮಾಡ್ಬಿಡೋರು, ನನಗೆ ಭಯ ಆಗುತ್ತೆ. ಫ್ರಾಂಕ್ ಇದು. ಅದು ದುಡ್ಡು ಯಾರೋ ಎತ್ಕೊಂಡು ಹೋಗಿ ಸಾಯ್ಲಿ. 200 ರೂಪಾಯಿ ಹೋದ್ರೆ ಹೋಯ್ತು. ವಿಡಿಯೋ ನೋಡೋಣ ಎಷ್ಟು ವ್ಯೂಸ್ ಬಂದಿದೆ ಅಂತ. ನನ್ನ ಚಾನಲ್ ಡೆಡ್ ಆಗಕ್ಕೆ ಕಾರಣನೇ ಅದು KR ಮಾರ್ಕೆಟ್ ವಿಡಿಯೋ ಹಾಕಿದ್ರಲ್ಲ, ಅದರಿಂದ ಬ್ರೋ. ಅದೇನಾದ್ರು ಹಾಕಿದಿಲ್ಲ ಅಂದ್ರೆ
ಪ್ರಾಪರ್ ಆಗಿ ನಂದು ಮಿನಿಮಮ್ ಅಂದ್ರೂ ಒಂದು 400-500 ವ್ಯೂಸ್ ಬರೋದು. ಇದೇ ನವೀನ ಎಂಡದ ಮರ. ಲೇ ಏನ್ ಮಾಡ್ತಾ ಇದೀಯ ಅಲ್ಲಿ ನೀನು? ಆಟ ಆಡ್ರೋ, ಕ್ರಿಕೆಟ್ ಆಟ ಆಡ್ರೋ. ಅಲ್ಲಿ ಕಪಲ್ಸ್ ವಿಡಿಯೋ ಮಾಡ್ಕೋಬೇಕು ತಾನೇ ಬ್ರೋ ನೀನು? ಕರೆಕ್ಟ್ ಮಾತು ಕೊಟ್ಟಿರೋ ಥರ 200 ರೂಪಾಯಿ ಅಲ್ಲಿ ಇಟ್ಬಿಟ್ರೆ ಇವಾಗ ಒಂದು 300 ರೂಪಾಯಿಗೆ ನಮ್ಗೆ ಕೊಡಿಸ್ಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ವಿಡಿಯೋ ಬರಲ್ಲ. ಅದು ಯಾರೋ ಎತ್ಕೊಂಡ್ಬಿಟ್ಟಿರ್ತಾರೆ ಇಷ್ಟೊತ್ತಿಗೆಲ್ಲ, ಇಲ್ಲಾಂದ್ರೆ ಯಾರೋ ಅಲ್ಲಿ ಪಕ್ಕದಲ್ಲಿ ಓಡಾಡ್ತಾರೆ ನೋಡು, ಅವರಾದ್ರೂ ಎತ್ಕೊಂಡಿರ್ಬೋದು ನಾರ್ಮಲಿ. ಬಿಡಿ ಇವಾಗ ಬ್ರೋ ಅಂಗಡಿ ಕ್ಲೋಸ್ ಆಗಿದೆಯಲ್ಲ. ಅಂಗಡಿ ಕ್ಲೋಸ್ ಆಗಿದೆ, ಆದ್ರೆ ನನಗೆ ಇನ್ನೊಂದು ದಾರಿ ಗೊತ್ತು ಬ್ರೋ. ಬಾ ನಾನು ತೋರಿಸ್ತೀನಿ, ಇನ್ನೊಂದು ದಾರಿ ಗೊತ್ತು, ಅಲ್ಲಿಗೆ ಹೋಗೋಣ. ಹೋಟ್ಲ್ ಕಮ್ಮಿ ಇಲ್ಲ, ನೀನು ಕೊಡ್ಸೋದು ಮುಖ್ಯ. ಇನ್ನು ನಿಂತ್ಕೊಂಡು ತಿನ್ನೋಕ್ಕಾಗುತ್ತಾ? ಏನಿದೆ ಡೂಡ್? ನೀನು ಕೊಟ್ಟೆಗಿರಿ ಬಿರಿಯಾನಿ, ಗೌಡ್ರ ಮನೆ ಬಿರಿಯಾನಿ. ನಿಮ್ಗೇನ ಆರ್ಡರ್ ಮಾಡ್ಬಿಡು. ಇನ್ನು ರಶ್ ಎಲ್ಲಿ ಕೈ ತೊಳೆಯೋದು? ತಾಕ್ ತಗೊಂಡು ಹೋಗ್ಬಿಡೋಣ ಬಿಟ್ಟಿಮ್ಗೆ. ನಿನಗೇನು ಬಿರಿಯಾನಿ ಇದೆಯಾ? ಅಷ್ಟೇ ನಂಗೆ ಬಿರಿಯಾನಿ. ಹಿಂದಕ್ಕೆ ಹಿಂದಕ್ಕೆ ನಂದಕ್ಕೆ ಹಿಂದಕ್ಕೆ ಕಬಾಬ್ಗ ಬಿರಿಯಾನಿಗ ಏನಕ್ಕ? ಹಿಂದಕ್ಕೆ 2 ಎಗ್ ರೈಸ್ ಕೊಡೋಣ. ಒಂದು ವೆಜ್ ರೈಸ್ ಕೊಟ್ಬಿಡೋಣ. ಮಾಡ್ತೇವೆ. ನಮಗೆ ತಾನೇ ಅಂಕಲ್ ಇದು? ನಮಗೆ ತಾನೇ ಇದು? ಅದು ನಮ್ಗೆ ಏನಾಯ್ತು? ವೆಜ್ ಮಾಡ್ತಾವ್ರೆ. ನಮ್ಮಿಬ್ಬರಿಗೆ 2 ಎಗ್ ರೈಸು, ಇವನಿಗೆ ವೆಜ್ ರೈಸು, ಅವ್ನು ತಿನ್ನಲ್ಲ. ಅದ್ರ ಜೊತೆ ಗೋಬಿ ಆರ್ಡರ್ ಮಾಡಿದ್ದೀವಿ. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಗೋಬಿ ಆಯ್ತಾನ? ಗೋಬಿ ಇಲ್ಲ ಆಯ್ತಾ ಅಂದ. ಹೇಗಿದೆ ಇವರು ಟೇಸ್ಟ್? ಚೆನ್ನಾಗಿದೆ ನವೀನ? ಗೋಬಿ ತಿನ್ ನೋಡಿ ಹೆಂಗಿದೆ. ಚೆನ್ನಾಗೇ ಇರುತ್ತೆ ಆಲ್ಮೋಸ್ಟ್. ಹೌದು ಚೆನ್ನಾಗಿತ್ತು. ಎಗ್ ರೈಸು ಗೋಬಿ ಎಲ್ಲ ಸೂಪರ್ ಆಗಿತ್ತು. ಗಾಡಿ ಅಲ್ಲ ತೆಗಿ.